ಹಲೋ ಹಲೋ, ಸತ್ಯಪ್ಪ ಅವ್ರ ನಮಸ್ತೆ. ನಮಸ್ತೆ. ಅದೇ ಮುಗಿತಾ ಸರ್, ಪ್ರಾಕ್ಟೀಸ್ ಮುಗಿತಾ? ಮುಗೀತ್ ಸರ್. ಮತ್ತೆ ಸರ್ ಯಾವ ತರ ನಡೀತಾ ಇದೆ ಪ್ರಾಕ್ಟೀಸ್? ಬೆಂಗಳೂರು ಬುಲ್ಸ್ಗೆ ಆಡ್ತಾ ಇದೀರಾ? ಚೆನ್ನಾಗಿ ನಡೀತಾ ಇದೆ ಸರ್ ಪ್ರಾಕ್ಟೀಸ್. ಫುಲ್ ಜೋಶಲ್ಲಿ ಇದೀರಾ? ಸರ್. ಓಕೆ, ನಮ್ ಗಣೇಶ್ ಅವರು ಹೇಳಿದ್ರು ಸರ್ ಈ ಸಲ ಪಕ್ಕ ನಾವು ಕಪ್ ಹೊಡೆದೇ ಹೊಡಿತೀವಿ ಅಂತ. ಸರ್. ಹೌದು. ಮತ್ತೆ ಇವಾಗ ಎಲ್ಲಿದ್ದೀರಾ ಸರ್? ಇವಾಗ ಇಲ್ಲಿ ವಿಶಾಖಪಟ್ಟಣದಲ್ಲಿ. ವಿಶಾಖಪಟ್ಟಣದಲ್ಲಿ ಪ್ರಾಕ್ಟೀಸು? ಇಲ್ಲ ಸರ್, ಇಲ್ಲೇ ಇವಾಗ ಮ್ಯಾಚ್ ಇಲ್ಲ, ನಾಳೆ ಮ್ಯಾಚ್ ಇದೆ ಅಲ್ಲ ಅದಕ್ಕೆ. ನಾಳೆ ಮ್ಯಾಚು, ಫಸ್ಟ್ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆನಾ? ಸರ್. ಹೌದು, ಪಕ್ಕ ಹೊಡಿತೀರಾ ಪುಣೆಗೆ? ಸರ್. ಮೋಸ್ಟ್ಲಿ ನಿಮ್ಮ ಹಳೆ ಟೀಮ್ ಅನ್ಸುತ್ತೆ, ನೀವು ಫಸ್ಟ್ ಸೀಸನ್ ಅಲ್ಲಿ ಪುಣೆಗೆ ಆಡಿದ್ರಿ ಅನ್ಸುತ್ತೆ. ಅದಕ್ಕೆ ಆಡಿ. ಓಕೆ ಓಕೆ. ಈಗ ಏನ್ ಡಿಫ್ರೆನ್ಸ್ ಇದೆ ಸರ್ ಅಂದ್ರೆ, ಇವಾಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಯೂತ್ಸ್ ಯುವ ತಂಡನೇ ಕೂಡ ಇವಾಗ ರೆಡಿ ಮಾಡಿದ್ದಾರೆ, ನಮ್ಮ ರಮೇಶ್ ಕುಮಾರ್ ಸರ್ ಮತ್ತೆ ಜೀವ್ ಕುಮಾರ್ ಅವರು. ಯಾವ ತರ ಇದೆ ಯೂತ್ಸ್ ತಂಡ ಇವಾಗ ಬೆಂಗಳೂರು ಬುಲ್ಸ್? ಯಾವ ತರ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ರೆಡಿ ಆಗಿದ್ದೀವಿ ಸರ್ ಇವಾಗ. ಫುಲ್ ಎಲ್ಲ ರೆಡಿ ಆಗಿದ್ದೀರಾ? ಸರ್. ಓಕೆ ಓಕೆ. ರಮೇಶ್ ಕುಮಾರ್ ಸರ್ ಅಥವಾ ಜೀವ್ ಕುಮಾರ್ ಸರ್, ಇಬ್ರಲ್ಲಿ ಯಾರು ಸ್ಟ್ರಿಕ್ಟ್? ಪ್ರಾಕ್ಟೀಸ್ ಅಲ್ಲಿ ಸ್ಟ್ರಿಕ್ಟ್ ಆಗಿರೋದು ಯಾರು? ಸ್ಟ್ರಿಕ್ ಅಂತಂದ್ ಏನಿಲ್ಲ ಸರ್, ಎರಡು ಸಮಾನ ಇದ್ದಾರೆ, ಎಲ್ಲ ತಿಳಿಸಿ ಹೇಳ್ತಾರೆ ಸರ್ ಎಲ್ಲ ಕರೆಕ್ಟ್ ಆಗಿ. ಓಕೆ ಓಕೆ. ಇನ್ನೊಂದೇನಂತಾರೆ, ನಾವು ಪ್ರಾರಂಭದಲ್ಲಿ ಕೇಳ್ಬೇಕಿತ್ತು, ಸತ್ಯಪ್ಪ ಅವರೇ ನಿಮ್ಗೆ ಕಬಡ್ಡಿ ಕಡೆನೆ ಇಂಟ್ರೆಸ್ಟ್ ಏನಕ್ಕೆ ಬಂತು? ಮೂಲತಃ ನೀವು ಯಾವ ಕಡೆ ಅವರು, ಎಲ್ಲಿ ಅವರು? ನಾವು ಕಬಡ್ಡಿ ಮೇಲೆ ಇಂಟ್ರೆಸ್ಟ್ ಮೊದಲು ಊರಲ್ಲಿ ಆಡ್ತಿದ್ರು ಅಣ್ಣಗಳು ಸರ್, ಅವ್ರು ನೋಡಿ ಆಡ್ಬೇಕಂತ ಇದು ಆಯ್ತು. ಓಕೆ, ನಿಮ್ಮ ಅಣ್ಣ ಕೂಡ ಕಬಡ್ಡಿ ಪ್ಲೇಯರ್? ಸರ್. ಓಕೆ, ಅವ್ರ ಕಡೆ ಇಂಟ್ರೆಸ್ಟ್ ಬಂತು ಅಂದ್ರೆ ಇದು ಯಾವ ವಯಸ್ಸಲ್ಲಿ? ಅಂದ್ರೆ ಸ್ಕೂಲ್ ಅಲ್ಲ, ಸ್ಕೂಲ್ ಏಜ್ ಅಲ್ಲಿ? ಇಲ್ಲ, ಫಸ್ಟ್ PUC ಸ್ಟಾರ್ಟ್ ಮಾಡಿದ್ದು ನಾವು ಕಬಡ್ಡಿ. ಅಂದ್ರೆ ನೀವು ಇವಾಗ ಬೆಂಗಳೂರು ಬುಲ್ಸ್ಗೆ ಒಂದು ಮೇನ್ ಡಿಫೆಂಡರ್ ತರ ಇವಾಗ ಆಟ ಆಡ್ತಾ ಇದೀರಾ? ಡಿಫೆಂಡರ್ ನೀವು? ಡಿಪೆಂಡೆಂಟ್ ಸರ್, ರೈಟ್. ಅಂದ್ರೆ ಗೊತ್ತಾಯ್ತು. ಅಂದ್ರೆ ಇವಾಗ ನಿಮ್ಮ ಸ್ಕಿಲ್ಸ್ ಜೊತೆಗೆ ನಮ್ಮ ಜೀವ್ ಕುಮಾರ್ ಸರ್ ಯಾವ ತರ ನಿಮಗೆ, ರಮೇಶ್ ಕುಮಾರ್ ಸರ್ ಆಗಿರ್ಬೋದು, ಯಾವ ತರ ನಿಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಸ್ಕಿಲ್ಸ್ ಅನ್ನ ಹೇಳ್ತಾ ಹೋಗ್ತಾ ಇದಾರೆ? ಈಗ ನಿಮ್ದೇ ಆದಂತ ಸಾಕಷ್ಟು ಸ್ಕಿಲ್ ಇರುತ್ತೆ, ನಿಮ್ದೇ ಆದಂತ ಒಂದು ಟೆಕ್ನಿಕಲ್ ಇದಿರುತ್ತೆ, ಅದ್ರ ಜೊತೆಗೆ ಈ ಇಬ್ರು ಕೋಚ್ ಗಳು ನಿಮ್ಗೆ ಯಾವ ತರ ಹೆಲ್ಪ್ ಮಾಡ್ತಿದ್ದಾರೆ? ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ ಸರ್, ತಪ್ಪಿದಲ್ಲಿ ಎಲ್ಲ ಇದು ಮಾಡಿ ಹೇಳ್ತಾರೆ ಸರ್. ವಾಪಸ್ಸು ಜೀವ ಸರ್ ಮತ್ತೆ ಅವ್ರ ಪೊಸಿಷನ್ ರೈಟ್ ಕವರ್ ಮತ್ತೆ ಲೆಫ್ಟ್ ಕವರ್ ಸರ್, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ. ರಮೇಶ್ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಹೇಳ್ಕೊಡ್ತಾರೆ. ಓಕೆ, ಈಗ ನೀವು ಡಿಫೆಂಡರ್ ಆಗಿರೋದ್ರಿಂದ ನಿಮಗೆ ಈ ಪ್ರಶ್ನೆ ಕೇಳಲೇಬೇಕು. ನೀವು ಒಬ್ಬ ಆಟಗಾರರನ್ನ ಹಿಡಿಯೋದಾದ್ರೆ ಯಾವ್ದು ನಿಮಗೆ ಫೇವರೇಟ್? ಅಂದ್ರೆ ಯಾವ್ದು ಡ್ಯಾಶ್ ಮಾಡ್ತೀರಾ ಅಥವಾ ಆಂಕಲ್ ಹೋಲ್ಡಾ ಅಥವಾ ಯಾವ್ದು ನಿಮ್ ಫೇವರೇಟ್? ಡ್ಯಾಶ್ ರನ್ನಿಂಗ್ ಚೇಸ್. ಡ್ಯಾಶ್ ರನ್ನಿಂಗ್ ಚೇಸ್ ನಿಮ್ ಫೇವರೇಟ್? ನಿಮ್ದು ಅದರಲ್ಲಿ ಸ್ಟ್ರಾಂಗ್ ನೀವು ಅದರಲ್ಲಿ? ಸರ್. ಓಕೆ ಓಕೆ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಪ್ರೋ ಕಬಡ್ಡಿಗೆ ನೀವ್ ಯಾವತ್ತಾದ್ರೂ ಬೆಂಗಳೂರು ಬುಲ್ಸ್ಗೆ ಆಡ್ತೀನಿ ಅಂತ ಯಾವ ತರ ಅನ್ಕೊಂಡಿದ್ರ? ಇಲ್ಲ, ಬೆಂಗಳೂರು ಬುಲ್ಸ್ ಗೆ ಆಡ್ತೀನಂತ ಅನ್ಕೊಂಡಿದ್ದಿಲ್ಲ ಸರ್. ಓಕೆ. ಇವಾಗ ಲಾಸ್ಟ್ ಇಯರ್ ಪುಣೆ ರಿಪಲ್ಟನ್ಸ್ ಗೆ ನೀವು ಆಡಿದೀರಾ, ಈ ಸೀಸನ್ ಬೆಂಗಳೂರು ಬುಲ್ಸ್ ಅಲ್ಲಿ ಆಟ ಆಡ್ತಾ ಇದೀರಾ. ಬೆಂಗಳೂರು ಬುಲ್ಸ್ಗೂ ಪುಣೆ ತಂಡ, ಎರಡೂ ತಂಡಕ್ಕೂ ನೀವು ಕಂಪೇರ್ ಮಾಡಿದ್ರೆ ಯಾವ ತರ, ಎಷ್ಟು ಚೇಂಜಸ್ ಇದೆ ಅಂತ? ಚೇಂಜಸ್ ಜಾಸ್ತಿ ಇದೆ. ಅಲ್ಲಿ ಎಲ್ಲ ಸೀನಿಯರ್ ಪ್ಲೇಯರ್ಸ್ ಇದ್ರು ಸರ್ ಪುಣೆ ರಿಪಲ್ಟನ್ ಅಲ್ಲಿ. ಓಕೆ. ಇಲ್ಲಿ ಎಲ್ಲ ಯಂಗ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ಅಲ್ಲಿ ಬಾಳ ಹೆವಿ ಇದು ಮಾಡ್ತಿರೋದು ಸರ್, ಅಷ್ಟೇ ಪ್ರಾಕ್ಟೀಸ್ ಮಾಡ್ತಿರಲ್ಲ. ಇಲ್ಲಿ ಚೆನ್ನಾಗಿ ಸರ್ ಎಲ್ಲ ಇದು ಮಾಡಿ ಕೊಡ್ತಾರೆ ಇಲ್ಲಿ ಎಲ್ಲ. ಅದು ಕೂಡ ನಮ್ಮ ಕನ್ನಡದವರೇ ಆಗಿರೋದ್ರಿಂದ ರಮೇಶ್ ಸರ್ ತುಂಬಾ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ಸುತ್ತೆ. ಸರ್. ಓಕೆ ಓಕೆ. ಮತ್ತೆ ಇನ್ನೊಂದೇನಂತಂದ್ರೆ, ನಿಮ್ಮ ಪ್ರಾಕ್ಟೀಸ್ ಎಲ್ಲ ಯಾವ ತರ ಇದೆ ಅಂತ? ಡಯಟ್ ಆಗಿರ್ಬೋದು, ಪ್ರಾಕ್ಟೀಸ್ ಆಗಿರ್ಬೋದು, ಎಲ್ಲ ದಿನಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ? ಎಷ್ಟು ಅವರ್ ಮಾಡ್ತೀರಾ? ಕ್ಯಾಂಪ್ ಅಲ್ಲಿ ಸಾಯಂಕಾಲ 3 ಅವರ್ ಮಾಡ್ತಿದೀವಿ, ಬೆಳಗ್ಗೆ 2 ಅವರ್ ಆಗುತ್ತಿತ್ತು ಸರ್. ಓಕೆ, 2 ಅವರ್. ಇವಾಗ ಇನ್ ಮೇಲೆ ಮ್ಯಾಚ್ ಆದ್ಮೇಲೆ ಅಷ್ಟಾಗಲ್ಲ ಸರ್ ಪ್ರಾಕ್ಟೀಸ್. ಓಕೆ ಓಕೆ. ಮತ್ತೆ ಫುಡ್ ಡಯಟ್ ಆಗಿರ್ಬೋದು, ಇದೆಲ್ಲ ಯಾವ ತರ ಇರುತ್ತೆ ಅಂದ್ರೆ, ಈಗ ನೀವು ಪ್ರೀವಿಯಸ್ ಕಾಲೇಜು ಸ್ಕೂಲಲ್ಲಿ ಆಡ್ತಾ ಇರಬೇಕು, ಈಗ ಒಂದು ಫ್ರಾಂಚೈಸಿಗೆ ಆಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದರಲ್ಲಿ ನಿಮಗೆ ಫುಡ್ ಡಯಟ್ ಆಗಿರ್ಬೋದು ಯಾವ ತರ ಡಿಫ್ರೆನ್ಸ್ ಇದೆ, ಏನೇನ್ ಮಾಡ್ತಾ ಇದೀರಾ ಅಂತ? ಊರಲ್ಲಿ ಇರೋದಕ್ಕಿಂತ ಇಲ್ಲಿ ಎಲ್ಲ ಡೈಟ್ ಮಾಡ್ಬೇಕಾದ್ರೆ ಏನು ಇದು ಇರ್ತೀರ, ಇಲ್ಲಿ ಎಲ್ಲ ಇರುತ್ತೆ ಡೈಟ್ ಮಾಡಕ್ಕೆ. ಇಲ್ಲಿ ಅಲ್ಲಿಂದ ಡಿಫ್ರೆಂಟ್ ಬಹಳ ಸರ್, ಊರಲ್ಲಿ ಇರೋದಕ್ಕಿಂತ ಇಲ್ಲಿ ಡಯಟ್ ಫುಲ್ ಡಿಫ್ರೆಂಟ್ ಇರುತ್ತೆ. ಸೊ ಇವಾಗ ನೀವು ಲಾಸ್ಟ್ ಸೀಸನ್ ಪ್ರೋ ಕಬಡ್ಡಿಗೆ ಎಂಟ್ರಿ ಕೊಟ್ಟಿದ್ರಿ, ಈ ಸೀಸನ್ ನಮ್ಮ ಕನ್ನಡಿಗರು ಕನ್ನಡ ತಂಡಕ್ಕೆ ಆಡ್ತಾ ಇದೀರಾ, ಅಂದ್ರೆ ಬೆಂಗಳೂರು ಬುಲ್ಸ್ಗೆ ಆಟ ಆಡ್ತಾ ಇದೀರಾ.
ನಿಮ್ಮ ಈ ಒಂದು ವಿಚಾರ ಕೇಳಿ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಸ್ನೇಹಿತರಾಗಿರ್ಬೋದು ಯಾವ ತರ ನಿಮಗೆ ಸಪೋರ್ಟಿವ್ ಆಗಿದ್ರು ಮತ್ತೆ ಏನ್ ಹೇಳಿದ್ರು ಅಂತ? ಆ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಆಯ್ತು ಫ್ರೆಂಡ್ಸ್ ಅಲ್ಲಿ ಎಲ್ಲ ಚೆನ್ನಾಗಿ ಆಡೋದು, ಈಗ ಚಾನ್ಸ್ ಸಿಕ್ಕಾಗ ಹಿಂಗೆಲ್ಲ ಹೇಳಿ. ಫ್ರೆಂಡ್ಸ್ ಎಲ್ಲ ಏನ್ ಬೆಂಗಳೂರು ಬುಲ್ಸ್ ಗೆ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ, ನಿಮಗೆ ಫುಲ್ ಪ್ರೌಡ್ ಆಗುತ್ತಾ? ಹಾ ಸರ್. ಮತ್ತೆ ಎಲ್ಲ ನಮ್ದು ಹೇಳಿ. ಎಲ್ಲ ನಮ್ ಟೀಮೇ, ಮತ್ತೆ ನಮ್ ಸರ್ ಇದಾರೆ ಎಲ್ಲ ಕರ್ನಾಟಕದವರು. ಓಕೆ ಓಕೆ. ಈ ಪ್ರಾಕ್ಟೀಸ್ ಟೈಮ್ ಅಲ್ಲಿ ನೀವೇನಾದ್ರೂ ನಮ್ ಕನ್ನಡಿಗರು 3 ಜನ ಇದೀರಾ, ಅದ್ರ ಜೊತೆಗೆ ಬೇರೆ ರಾಜ್ಯದವರು ಕೂಡ ಇದ್ದೀರಾ, ಈ ಎಲ್ಲ ಕೂಡ ಯೂತ್ಸ್, ಒಂದೇ ಏಜ್, ಆಲ್ಮೋಸ್ಟ್ ಸೇಮ್ ಏಜ್, 1-2 ವರ್ಷ ಒಂದ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಯೂತ್ಸ್ ಎಲ್ಲ ಒಂದೇ ಕಡೆ ಪ್ರಾಕ್ಟೀಸ್ ಮಾಡೋ ಟೈಮ್ ಅಲ್ಲಿ ನೀವೇ ತಮಾಷೆ ಮಾಡೋದು, ಕಾಲ್ ಎಳೆದು ಆತರ ಏನಾದ್ರು ಘಟನೆ ಆಗುತ್ತಾ? ಹಾ ಸರ್, ಮಾಡ್ತೀರಾ? ಅಂದ್ರೆ ಬೇರೆ ಸ್ಟೇಟ್ ಪ್ಲೇಯರ್ಸಿಗೂ ಮಾಡ್ತೀರಾ ಅಥವಾ ನೀವು ಕನ್ನಡಿಗರು 3 ಜನ ಮಾಡ್ತಾರ ಆತರ ಮಾಡ್ತೀರಾ? ಬೇರೆ ಸ್ಟೇಟ್ ದವ್ರು ಎಲ್ಲರೂ ಮಾಡ್ತೇವೆ ಸರ್. ಓಕೆ ಓಕೆ. ಎಲ್ಲರೂ ಫ್ರೆಂಡ್ಲಿ ಆಗಿರುತ್ತೆ ಸರ್ ಅಷ್ಟು. ಓಕೆ. ಇನ್ನೊಂದೇನಂತಂದ್ರೆ ಈಗ ಈ ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ನೀವು 100% ಚಾಂಪಿಯನ್ ಮಾಡ್ತೀನಿ ಅನ್ನೋ ಜೋಶಲ್ಲೇ ಕೂಡ ನೀವು ಆಟ ಆಡ್ತೀರಾ. ಸೊ ನಾನ್ ಹೇಳೋ ಪ್ರಶ್ನೆ ಏನಂತಂದ್ರೆ, ಬೆಂಗಳೂರು ಬುಲ್ಸ್ ಅನ್ನ ಬಿಟ್ಟು ಬೇರೆ ಯಾವ ತಂಡ ನಿಮ್ಗೆ ಸ್ಟ್ರಾಂಗ್ ಅಂತ ಅನ್ಸುತ್ತೆ? ನೋಡ್ಬೇಕು ಸರ್ ಯಾವ್ದಂತ, ಒಂದ್ ಮ್ಯಾಚ್ ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಸರ್, ನೋಡಿ ಹೇಳ್ಬೇಕಾಗುತ್ತೆ ಇವಾಗಂತ. ಓಹೋ, ಅಂದ್ರೆ ಇವಾಗ ಏನಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ತಂಡದಲ್ಲೂ ಕೂಡ ಹೊಸ ಪ್ಲೇಯರ್ಸ್ ಯೂತ್ಸ್ ಇರೋದ್ರಿಂದ ನಿಮಗೆ ಗೆಸ್ ಮಾಡೋದ್ ಕಷ್ಟ ಆಗುತ್ತೆ ಅನ್ಸುತ್ತೆ. ಹಾ ಸರ್. ಓಕೆ ಓಕೆ. ಇನ್ನೊಂದೇನಂತಂದ್ರೆ ಇವಾಗ ನೀವು ಪ್ರೋ ಕಬಡ್ಡಿಲಿ ಎಂಟ್ರಿ ಕೊಟ್ಟಿದ್ದೀರಾ, ಮಿಂಚ್ತಾ ಇದ್ದೀರಾ ನಮ್ಮ ಕನ್ನಡಿಗರು. ನಿಮ್ಗೆ ನಮ್ಮ ಭಾರತೀಯ ಯಾವ ಆಟಗಾರ ನಿಮ್ಗೆ ರೋಲ್ ಮಾಡಲು ಅಥವಾ ಈ ಆಟಗಾರ ನನ್ ಫೇವರೇಟ್ ಅಂತ ಯಾವ ಆಟಗಾರ ಅನ್ಸುತ್ತೆ? ಫೇವರೇಟ್ ಸುನಿಲ್ ಕುಮಾರ್ ಸರ್. ಸುನಿಲ್ ಕುಮಾರ್ ಅವರು ನಿಮ್ ಫೇವರೇಟ್ ಅವರು? ಹಾ ಸರ್, ರೈಟ್ ಕವರ್. ಓಕೆ ಓಕೆ. ಅಂದ್ರೆ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನಿದೆ? ಅಂದ್ರೆ ನ್ಯಾಷನಲ್ ಟೀಮ್ ಗೆ ಸೆಲೆಕ್ಟ್ ಆಗ್ಬೇಕು ಆ ಪ್ಲಾನ್ ಅಲ್ಲಿ ಇದೀರಾ ಅಥವಾ ನಿಮ್ಮ ಅಪ್ಕಮಿಂಗ್ ಪ್ಲಾನ್ ಏನಿದೆ ಈ ಪ್ರೋ ಕಬಡ್ಡಿ ಮುಗಿದ್ಮೇಲೆ? ಪ್ರೋ ಕಬಡ್ಡಿ ಆದ್ಮೇಲೆ ಒಂದ್ ಜಾಬ್ ಮಾಡ್ಬೇಕು, ಏನಾದ್ರು ಇಂಡಿಯಾ ಆಡ್ಬೇಕು, ಇಂಡಿಯಾ ಟೀಮ್ ಗೆ ಆಡ್ಬೇಕು ಅಂತ ಆಸೆ ಇದೆ. ಇಂಡಿಯಾ ಟೀಮ್ ಗೆ ಆಡ್ಬೇಕಂತ ಆಸೆ ಇದೆ. ಸೊ ಅದ್ ಬಿಟ್ಟು ನಿಮ್ಮ ಊರ್ ಕಡೆ ಇದ್ರೆ ಅಥವಾ ಏನ್ ನಿಮ್ಮ ಹಾಬಿ ಅಥವಾ ನೀವೇನೇನ್ ಮಾಡ್ತೀರಾ ಅಂತ ಕಬಡ್ಡಿ ಬಿಟ್ಟು? ಕಬಡ್ಡಿ ಬಿಟ್ಟು ಸರ್ ಏನಿಲ್ಲ ಸರ್, ಹಾಸ್ಟೆಲ್ ಅಲ್ಲಿ ಇರ್ತೀವಿ, ಎಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಸೇರಿ. ಜಮಖಂಡಿಯಲ್ಲಿ ಒಂದು ಕ್ಲಬ್ ಇದೆ ಸರ್, ಅಲ್ಲಿ ಇರ್ತೀವಿ ನಾವೆಲ್ಲ. ಓಹೋ, ಅಲ್ಲಿ ಆರಾಮಾಗೆ. ಹಾ ಸರ್. ಓಕೆ ಓಕೆ. ಮತ್ತೆ ಇನ್ನೊಂದು ವಿಚಾರ ಕೇಳ್ಬೋದು, ಅಂದ್ರೆ ನೀವು ಈ ಕಬಡ್ಡಿ ಆಡ್ತಾ ಅದ್ರ ಜೊತೆಗೆ ನ್ಯಾಷನಲ್ ಟೀಮಿಗೆ ಆಡ್ಬೇಕು ಅನ್ನೋ ಆಸೆನೂ ಕೂಡ ಇದೆ, ಅದ್ರ ಜೊತೆಗೆ ನಾನೊಂದು ಗವರ್ಮೆಂಟ್ ಕೆಲಸ ಮಾಡ್ಬೇಕು ಅಂದ್ರೆ ಪೊಲೀಸ್ ಈ ತರ ಒಂದು ಆಗ್ಬೇಕು ಅನ್ನೋ ಕೂಡ ಆಸೆ ಇದೆ ಅಂತ ಕೇಳ್ಪಟ್ಟೆ, ನಿಜಾನಾ? ಹಾ ಸರ್. ಹೌದಾ? ಅಂದ್ರೆ ಈಗ ಕಬಡ್ಡಿ ಪ್ರೋ ಕಬಡ್ಡಿ ಸೀಸನ್ ಮುಗಿದ್ಮೇಲೆ ನೀವು ಪೊಲೀಸ್ ಕಡೆ ಟ್ರೈ ಮಾಡ್ತೀರಾ, ಎಕ್ಸಾಮ್ ಆಗಿರ್ಬೋದು, ಫಿಟ್ನೆಸ್ ಆ ಕಡೆ ಹೋಗ್ತೀರಾ? ಹಾ ಸರ್. ಓಕೆ ಓಕೆ. ಇನ್ನೇನ್ ಕ್ವಶನ್ ಅಂತಂದ್ರೆ, ಈ ಸಲ ಬೆಂಗಳೂರು ಚಾಂಪಿಯನ್ ಆಗೋಕೆ ಇದು ನಮ್ಗೆ ಒಂದು ಕೈ ಹಿಡುತ್ತೆ ಅಥವಾ ಈ ಒಂದು ಪಾಯಿಂಟ್ ನಮ್ಗೆ ನಾವು ಸ್ಟ್ರಾಂಗ್ ಅಲ್ಲಿ ಇದೀವಿ ಈ ಪಾಯಿಂಟ್ ಅಂದ್ರೆ ಯಾವ್ದು ಹೇಳ್ತೀರಾ? ಟೀಮ್ ವರ್ಕ್ ಸರ್, ಟೀಮ್ ಚೆನ್ನಾಗಿ ಆಡಿದ್ರೆ ಚಾಂಪಿಯನ್ ಆಗಿ ಆಗ್ತೀವಿ ಸರ್. 100% ಟೀಮ್ ವರ್ಕ್ ಕರೆಕ್ಟ್ ಇತ್ತಂದ್ರೆ ಈ ಸಲ ಚಾಂಪಿಯನ್ ಆಗುತ್ತೆ ಅಂತ ಹೇಳ್ತೀರಾ? ಹಾ ಸರ್. ಓಕೆ ಸರ್, ಓಕೆ. ಸತ್ಯಪ್ಪ ಅವರೇ, ಖಂಡಿತ ಈ ಸಲನೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗ್ಲಿ ಅನ್ನೋದು ಕೂಡ ನಮ್ಮ ಬಾಸ್ ಟಿವಿ ಎಲ್ಲ ವೀಕ್ಷಕರ ಒಂದು ಆಸೆ ಆಗಿರುತ್ತೆ. ನಿಮ್ಗೂ ಕೂಡ ಮತ್ತೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಮ್ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.